ಎಲ್ಲರಿಗೂ ನಮಸ್ಕಾರ. ನಾನು ಸುಮಾ ಎಸ್. ಈ ಒಂದು ತರಗತಿಯಲ್ಲಿ ನಾವು ಬೋಧಿಸ್ತಕ್ಕಂತಹ ವಿಷಯ ಬೌದ್ಧ ಧರ್ಮದ ಏಳಿಗೆಗೆ ಏನು ಕಾರಣ, ಅಥವಾ ಅದು ಜನಪ್ರಿಯತೆಯನ್ನು ಪಡ್ಕೊಳ್ಳೋದಕ್ಕೆ ಏನು ಕಾರಣಗಳು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಕಳೆದ ಕ್ಲಾಸಲ್ಲಿ ಈಗಾಗಲೇ ಗೌತಮ ಬುದ್ಧ ಬೌದ್ಧ ಧರ್ಮದ ಸಂಸ್ಥಾಪಕ, ಅವನ ಜೀವನದ ಬಗ್ಗೆ ಮತ್ತು ಅವನು ಬೋಧಿಸಿದಂತಹ ತತ್ವಗಳ ಬಗ್ಗೆ, ತತ್ವಬೋಧನೆಯ ಬಗ್ಗೆ ತಿಳ್ಕೊಂಡಿದ್ದೀವಿ. ಈ ತರಗತಿಯಲ್ಲಿ ಯಾವ ಕಾರಣದಿಂದ ಬೌದ್ಧ ಧರ್ಮ ಏಳಿಗೆಯನ್ನು ಪಡ್ಕೊಳ್ತು ಅನ್ನೋದನ್ನು ಅಭ್ಯಾಸ ಮಾಡೋಣ. ಬೌದ್ಧ ಧರ್ಮ ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಭಾರತದಲ್ಲಿ ಹುಡ್ಕೊಂಡಂತಹ ಒಂದು ಧರ್ಮ. ಏಷ್ಯಾದ ಜ್ಞಾನ ಜ್ಯೋತಿ ಅಂತ ಹೇಳಿ ಕರೆಯಲ್ಪಟ್ಟಂತಹ ಬುದ್ಧನಿಂದ ಸಂಸ್ಥಾಪಿಸಲ್ಪಟ್ಟಂತಹ ಒಂದು ಧರ್ಮ. ಇದು ಭಾರತದಲ್ಲಿ ಅಷ್ಟೇ ಅಲ್ಲ, ವಿದೇಶಗಳಲ್ಲೂ ಕೂಡ ಪ್ರಚಾರವನ್ನು ಪಡ್ಕೊಂಡು ಒಂದು ಜಾಗತಿಕ ಧರ್ಮವಾಗಿ ಅದು ಏಳಿಗೆಯನ್ನು ಹೊಂದ್ತಾ ಬಂತು. ದುರದೃಷ್ಟವಶಾತ್ ತನ್ನ ತಾಯ್ನಾಡಿನಲ್ಲಿ ಅವನತಿಯ ಹಾದಿಯನ್ನು ಹಿಡಿದರೂ ಕೂಡ ಇವತ್ತಿಗೂ ಕೂಡ ಜಗತ್ತಿನ ಹಲವಾರು ರಾಷ್ಟ್ರಗಳಲ್ಲಿ ಪ್ರಮುಖ ಧರ್ಮವಾಗಿ ಇನ್ನೂ ಕೂಡ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಂಡು ಬಂದಿದೆ. ಪ್ರಮುಖ ಧರ್ಮಗಳಲ್ಲಿ ಒಂದು ಅಂತ ಹೇಳಿ ಹೆಸರನ್ನು ಪಡ್ಕೊಂಡಿದೆ. ಇಂತಹ ಬೌದ್ಧ ಧರ್ಮ ಯಾವ ರೀತಿಯಲ್ಲಿ ಏಳಿಗೆ ಹೊಂತು, ಅದಕ್ಕೆ ಏನು ಕಾರಣಗಳು ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಗೌತಮ ಬುದ್ಧನ ಆದರ್ಶಮಯವಾದಂತಹ ಜೀವನ. ಅವನ ಬೌದ್ಧ ಧರ್ಮ ಏಳಿಗೆ ಹೊಂದೋದಕ್ಕೆ ಪ್ರಮುಖವಾದಂತಹ ಮೊದಲ ಕಾರಣ ಅಂತ ಹೇಳಿ ಹೇಳ್ಬೋದು. ಬುದ್ಧ ಸರಳತೆಯ, ಸತ್ಯದ ಸಾಕಾರ ಮೂರ್ತಿ. ಅಹಿಂಸಾ ತತ್ವವನ್ನು, ಸತ್ಯವನ್ನು ಜನರಿಗೆ ಅತ್ಯಂತ ಪ್ರೀತಿಯಿಂದ ಹೇಳಿಕೊಟ್ಟಂಥವನು. ಅವನ ಆಕರ್ಷಕವಾಗಿರ್ತಕ್ಕಂತಹ ವ್ಯಕ್ತಿತ್ವ, ಅವನು ತನ್ನದೇ ಆಗಿರ್ತಕ್ಕಂತಹ ವಾದವನ್ನು ಮಾಡುವಂತಹ ರೀತಿ, ಇದೆಲ್ಲವೂ ಕೂಡ ವಿರೋಧಿಗಳನ್ನು ಕೂಡ ಒಪ್ಪಿಸುವ ಹಾಗೆ ಮಾಡ್ತಕ್ಕಂಥದ್ದು. ಜೊತೆಗೆ ತಾನು ಯಾವುದನ್ನು ಇತರರಿಗೆ ಬೋಧಿಸ್ತಾನೋ ಅದನ್ನು ತಾನೇ ಮೊದಲು ಅನುಸರಿಸಿ ಇತರರಿಗೆ ಮಾರ್ಗದರ್ಶಿಯಾಗಿ ನಿಲ್ತಾನೆ. ಜೊತೆಗೆ ತಾರ್ಕಿಕ ವಿಷಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ಬೌದ್ಧ ಧರ್ಮ ಕೊಡ್ತಾ ಹೋಗುತ್ತೆ. ಮುಖ್ಯವಾಗಿ ಎಲ್ಲವನ್ನು ಕೂಡ ವಿಮರ್ಶಾತ್ಮಕ ದೃಷ್ಟಿಯಿಂದ ನೋಡುವಂತಹ, ಜೊತೆಗೆ ಎಲ್ಲವನ್ನು ಕೂಡ ಪ್ರಶ್ನಿಸುವಂತಹ ಅವಕಾಶವನ್ನು ಬುದ್ಧ ತನ್ನ ತತ್ವಗಳ ಬಗ್ಗೆ ಮಾಡಿಕೊಳ್ತಾನೆ. ಅವನ ಮಧುರವಾದಂತಹ ತತ್ವಗಳು ಜನರಿಗೆ ಅಷ್ಟೇ ಹಿತ ಅನ್ನಿಸುತ್ತೆ. ಜೊತೆಗೆ ಯಾವುದನ್ನು ಕೂಡ ಒತ್ತಾಯಪೂರ್ವಕವಾಗಿ ಅವನು ಹೇಳೋದಿಲ್ಲ. ಅದನ್ನು ಯಾರು ಬೇಕಾದರೂ ಕೂಡ ಪ್ರಶ್ನಿಸ್ಬೋದು, ಯಾರು ಬೇಕಿದ್ರೂ ಕೂಡ ಅದಕ್ಕೆ ಪ್ರಶ್ನೆಗಳನ್ನು ಕೇಳ್ಬೋದು, ವಿಮರ್ಶೆಯನ್ನು ಮಾಡ್ಬೋದು. ಹಾಗಾಗಿ ಯಾವುದೇ ಒಂದು ಪಂಥದವರಿಗೆ ಅಂತ ಹೇಳಿ ಅದು ಸೀಮಿತ ಆಗಿರೋದಿಲ್ಲ. ಬ್ರಾಹ್ಮಣ ವಿರೋಧಿಗಳನ್ನು ಕೂಡ ಕೆಲವೊಂದು ಬಾರಿ ಅವನು ಚರ್ಚೆಗಳಲ್ಲಿ ಅವರನ್ನು ಸೋಲಿಸಿ ಅವರು ಕೂಡ ಒಪ್ಪೋ ಹಾಗೆ ಮಾಡುವಂತಹ ಆಕರ್ಷಕ ವ್ಯಕ್ತಿತ್ವ ಬುದ್ಧನಲ್ಲಿ ಇರುತ್ತೆ. ಹಾಗಾಗಿ ತಾರ್ಕಿಕತೆಗೆ, ಸರಳ ತತ್ವಗಳನ್ನು, ತಾರ್ಕಿಕತೆಯ ದೃಷ್ಟಿಯಿಂದ ನೋಡುವಂತಹ ತತ್ವಗಳನ್ನು ಅವನು ಹೆಚ್ಚು ಬೋಧನೆಯನ್ನು ಮಾಡ್ತಾ ಹೋಗ್ತಾನೆ. ಇದು ಕೂಡ ತುಂಬ ಬೇಗ ಬೌದ್ಧ ಧರ್ಮ ಜನಪ್ರಿಯತೆಯನ್ನು ಪಡ್ಕೊಳ್ಳೋದಕ್ಕೆ ಕಾರಣ ಆಗುತ್ತೆ. ಜೊತೆಗೆ ಸರಿಯಾದಂತಹ ಸಮಯದಲ್ಲಿ ಅದು ಸ್ಥಾಪನೆ ಆಗಿದ್ದು. ಏನು ಹಾಗೆ ಅಂತ ಹೇಳಿದರೆ, ಒಂದು ಕಡೆ ವೈದಿಕ ಧರ್ಮ ಅವನತಮುಖವಾಗಿರತ್ತೆ ತನ್ನದೇ ಆದಂತಹ ಕಠಿಣವಾದಂತಹ ಆಚರಣೆಗಳಿಂದ. ಜೊತೆಗೆ ಜನರ ಮೇಲೆ ಅದರ ಆಚರಣೆಗಳು ಹೊರೆಯಾಗಿರುತ್ತವೆ. ಅಂತಹ ಸಂದರ್ಭದಲ್ಲಿ ಅತ್ಯಂತ ದುಬಾರಿಯಾಗಿರ್ತಕ್ಕಂತಹ ಆಚರಣೆಗಳು, ಅತ್ಯಂತ ಕಠಿಣವಾದಂತಹ ಆಚರಣೆಗಳನ್ನು ಜನ ಆಚರಿಸೋದಕ್ಕೆ ಕಷ್ಟ ಆಗಿರುತ್ತೆ. ಇಂತಹ ಸುಸಂದರ್ಭದಲ್ಲಿ ಬೌದ್ಧ ಧರ್ಮ ಸ್ಥಾಪನೆಯಾಗಿದ್ದು ಅದರ ಜನಪ್ರಿಯತೆಗೆ, ಸರಳವಾದಂತಹ ತತ್ವಗಳನ್ನು ಅನುಸರಣೆ ಮಾಡೋದಕ್ಕೆ ಅದು ಜನಸಾಮಾನ್ಯರಿಗೆ ಪ್ರೇರಣೆಯನ್ನು ನೀಡುತ್ತೆ. ಹಾಗಾಗಿ ತುಂಬ ಬೇಗ ಸರಿಯಾದ ಸೂಕ್ತ ಸಮಯದಲ್ಲಿ ಸ್ಥಾಪನೆ ಆಗಿದ್ದು ಕೂಡ ಅದು ಮುಖ್ಯ ಕಾರಣ ಅಂತ ಹೇಳಿ ಹೇಳ್ಬೋದು. ಜೊತೆಗೆ ಸರಳವಾದಂತಹ ಬೋಧನೆಗಳು ಇದರಲ್ಲಿ ಇರುತ್ತೆ. ಬುದ್ಧ ತಾನು ಅತ್ಯಂತ ಸರಳವಾದಂತಹ ತತ್ವಗಳನ್ನು ಹೇಳ್ತಾ ಬರ್ತಾನೆ. ಯಾವತ್ತೂ ಕೂಡ ಸಂಕೀರ್ಣಗೊಂಡಂತಹ ತತ್ವಗಳನ್ನು ಹೇಳೋದಿಲ್ಲ. ಅವನು ಸ್ವಾತಂತ್ರ್ಯವನ್ನು ವ್ಯಕ್ತಿಗಳಿಗೆ ಕೊಟ್ಟಿರ್ತಾನೆ. ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಅವಕಾಶವನ್ನು ಕೊಡ್ತಾನೆ. ಯಾವುದನ್ನು ಕೂಡ ಹೇರೋದಕ್ಕೆ ಹೋಗೋದಿಲ್ಲ. ತುಂಬ ಕಠಿಣಕರವಾಗಿರ್ತಕ್ಕಂತಹ ಆಚರಣೆಗಳು, ಕಠಿಣ ತಪಸ್ಸು ಮಾಡ್ತಕ್ಕಂಥದ್ದು, ದೇಹವನ್ನು ದಂಡನೆ ಮಾಡ್ತಕ್ಕಂಥದ್ದು, ಪ್ರಾಣಿ ಬಲಿಯನ್ನು ನೀಡ್ತಕ್ಕಂಥದ್ದು ಯಾವುದೂ ಕೂಡ ಮುಖ್ಯವಾಗಿ ಅವನು ಹೇಳೋದಿಲ್ಲ. ಸರಳವಾದಂತಹ ಸತ್ಯ, ಅಹಿಂಸೆ, ಆ ರೀತಿಯ ಸರಳ ತತ್ವಗಳನ್ನು
ಸಂತೋಷವನ್ನು, ದುಃಖವನ್ನು ಹೋಗಲಾಡಿಸೋದಕ್ಕೆ ಏನು ಮಾಡಬೇಕು, ಆಸೆಯನ್ನು ಬಿಡಬೇಕು. ಈ ಥರದ ಸರಳ ತತ್ವಗಳು ಯಾವ ಜಾತಿನಲ್ಲಿ ಇದ್ದರೂ ಕೂಡ ಅವರು ಅನುಸರಿಸಬಹುದಾದಂತಹ ತತ್ವಗಳು. ಅಂತಹ ತತ್ವಗಳನ್ನು ಅವನು ಬೋಧನೆ ಮಾಡಿದ್ದು. ಹಾಗಾಗಿ ತುಂಬ ಅತಿರೇಕವಾದಂತಹ ಯಾವುದೇ ತತ್ವಗಳನ್ನು ಅವನು ಹೇಳಲ್ಲ, ಮಧ್ಯಮ ಮಾರ್ಗವನ್ನು ಹೇಳ್ತಾನೆ, ಅಷ್ಟಾಂಗ ಮಾರ್ಗವನ್ನು ಹೇಳ್ತಾನೆ. ಹಾಗಾಗಿ ಜನರಿಗೆ ಅದು ಹೆಚ್ಚು ಆಕರ್ಷಿತವಾಗುತ್ತೆ. ಜೊತೆಗೆ ತುಂಬ ಸರಳವಾದಂತಹ ಭಾಷೆಯನ್ನು ಬುದ್ಧ ಬಳಸ್ತಾನೆ. ಸಂಸ್ಕೃತ ಭಾಷೆಗೆ ಬದಲಾಗಿ ಜೈನ ಧರ್ಮ ಅರ್ಧಮಾಗದಿ ಭಾಷೆಯನ್ನು ಬಳಸಿದರೆ ಮುಖ್ಯವಾಗಿ ಪಾಳಿ ಭಾಷೆಯನ್ನು ಈತ ಬಳಸ್ತಾನೆ. ಪಾಳಿ ಭಾಷೆ ಆಗಿನ ಕಾಲದಲ್ಲಿ ಬಿಹಾರದಲ್ಲಿ ಇದ್ದಂತಹ ಮತ್ತೊಂದು ಜನಸಾಮಾನ್ಯರ ಭಾಷೆ. ಅಂತಹ ಜನಸಾಮಾನ್ಯರ ಭಾಷೆಯಲ್ಲಿ ಜನರಿಗೆ ತಿಳಿಯೋ ಹಾಗೆ ಹೇಳಿದ್ರಿಂದಲೂ ಕೂಡ ಹೆಚ್ಚು ಬೇಗ ಬೌದ್ಧ ಧರ್ಮ ಜನಪ್ರಿಯತೆಯನ್ನು ಪಡ್ಕೊಳ್ಳುತ್ತೆ. ಜೊತೆಗೆ ಯಾವುದೇ ಕಠಿಣ ಆಚರಣೆಗಳ ಬದಲಿಗೆ ಚಾರಿತ್ರ್ಯಕ್ಕೆ ಅದು ಹೆಚ್ಚಿನ ಅವಕಾಶವನ್ನು ಮಾಡಿಕೊಡ್ತದೆ. ಗುಣಕ್ಕೆ ಹೆಚ್ಚಿನ ಒಂದು ಒಳ್ಳೆಯ ನಡತೆಗೆ ಹೆಚ್ಚಿನ ಮಹತ್ವವನ್ನು ಕೊಟ್ಟಿದ್ದರಿಂದ ತುಂಬ ಬೇಗ ಜನಪ್ರಿಯತೆಯ ಹಾದಿಯನ್ನು ಹಿಡಿಯುತ್ತದೆ. ಜೊತೆಗೆ ಅದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ರಾಜಾಶ್ರಯ ದೊರೆತಿದ್ದು. ಅತ್ಯಂತ ಶ್ರೇಷ್ಠ ದೊರೆಗಳ ರಾಜಾಶ್ರಯ ಅದಕ್ಕೆ ದೊರೀತದೆ. ಹಾಗಾಗಿ ಬೌದ್ಧ ಧರ್ಮ ಜನಪ್ರಿಯತೆಯನ್ನು ತುಂಬ ಬೇಗ ಪಡ್ಕೊಳ್ತಾ ಬಂತು. ಬುದ್ಧ ಸ್ವತಃ ಒಬ್ಬ ರಾಜಕುಮಾರ, ತಂದೆ ಮುಖ್ಯವಾಗಿ ರಾಜನಾಗಿದ್ದಂಥವನು. ಹಾಗಾಗಿ ರಾಜನ ಮಗ ಆಗಿದ್ದರಿಂದ, ಜೊತೆಗೆ ಅವನು ಎಷ್ಟೇ ರೀತಿಯ ರಾಜನ ವೈಭವಗಳನ್ನು ತ್ಯಜಿಸ್ತಾನೆ, ಆದರೂ ಕೂಡ ರಾಜನ ಮಗನಾಗಿದ್ದರಿಂದ ಆತನ ಪರಿಚಯ ಆಗಿನ ಕಾಲದ ಸಮಕಾಲೀನ ದೊರೆಗಳಿಗೆ ಇರುತ್ತೆ. ಆ ಸಂದರ್ಭದಲ್ಲಿ ಬಿಂಬಸಾರ, ಪ್ರಸೇನಜಿತ, ಪ್ರದ್ಯೋತ, ಉದಯನ ಮೊದಲಾಗಿರ್ತಕ್ಕಂತಹ ಮಗಧದ ಮತ್ತು ಅದರ ಸುತ್ತಮುತ್ತಲ ಪ್ರದೇಶಗಳ ದೊರೆಗಳು ಈ ಬೌದ್ಧ ಧರ್ಮವನ್ನು ತಾವು ಅನುಸರಿಸಿದ್ದಲ್ಲದೆ ರಾಜಧರ್ಮವಾಗಿ ಅದನ್ನು ಘೋಷಣೆ ಮಾಡ್ತಾರೆ. ಹಾಗಾಗಿ ತುಂಬ ಬೇಗ ಬೌದ್ಧ ಧರ್ಮ ತುಂಬ ಬೇಗ ಜನಪ್ರಿಯತೆಯನ್ನು ಪಡ್ಕೊಳ್ಳುತ್ತೆ. ಬೌದ್ಧ ಧರ್ಮದ ಇತಿಹಾಸದಲ್ಲಿ ಮೂರು ಜನ ಶ್ರೇಷ್ಠ ದೊರೆಗಳ ಹೆಸರನ್ನು ಮರೆಯೋ ಹಾಗೇನೇ ಇಲ್ಲ. ಒಬ್ಬ ಕಾನಿಷ್ಕ, ಒಬ್ಬ ಅಶೋಕ, ಒಬ್ಬ ಕಾನಿಷ್ಕ, ಮತ್ತೊಬ್ಬ ಹರ್ಷ. ಅಶೋಕ ಬೌದ್ಧ ಧರ್ಮವನ್ನು ಮೊದಲ ಬಾರಿಗೆ ಭಾರತದಾಚೆ ಪ್ರಚಾರವನ್ನು ಮಾಡಿದಂಥವನು. ಅದೇ ರೀತಿ ಕಾನಿಷ್ಕನು ಕೂಡ ಅಶೋಕ ಮುಖ್ಯವಾಗಿ ಸಿಲೋನ್ಗೆ, ನಂತರ ಬರ್ಮಾ, ಸಿರಿಯಾ ಮೊದಲಾದಂತಹ ದೇಶಗಳಿಗೆ ಬೌದ್ಧ ಮಿಷನರಿಗಳನ್ನು ಆತ ಕಳಿಸ್ತಾನೆ. ಅದರ ಮೂಲಕವಾಗಿ ಬೌದ್ಧ ಧರ್ಮದ ಪ್ರಚಾರವನ್ನು ಮಾಡ್ತಾನೆ. ಅಶೋಕನ ಮಗನಾದಂತಹ ಮಹೇಂದ್ರ ಮತ್ತು ಮಗಳು ಸಂಘಮಿತ್ರಿಯನ್ನು ಸಿಲೋನ್ಗೆ ಕಳಿಸಿ ಅಲ್ಲಿ ಧರ್ಮವನ್ನು ಪ್ರಚಾರ ಮಾಡ್ತಾನೆ. ಜೊತೆಗೆ ತಾನು ನಂಬಿದಂತಹ ಧರ್ಮದ ತತ್ವಗಳು ಶಾಶ್ವತವಾಗಿ ಉಳಿಬೇಕು ಅಂತ ಹೇಳಿ ಶಿಲಾಶಾಸನಗಳನ್ನು ಕೆತ್ತಿಸ್ತಾನೆ. ಜೊತೆಗೆ ಧರ್ಮ ಮಹಾಮಾತ್ರರನ್ನು ನೇಮಕ ಮಾಡಿ ಬೌದ್ಧ ಧರ್ಮದ ಪ್ರಗತಿಗೆ ಗಮನ ಹರಿಸುವಂತಹ ಅಧಿಕಾರಿಗಳನ್ನಾಗಿ ಅವರನ್ನು ನೇಮಕ ಮಾಡ್ತಾನೆ. ಜೊತೆಗೆ ಜನರ ಆಧ್ಯಾತ್ಮಿಕ ಉನ್ನತಿಯ ಬಗ್ಗೆ ಅವರು ಗಮನವನ್ನು ಹರಿಸಬೇಕು. ಕಾನಿಷ್ಕ ಅಂತೂ ಚೈನಾ ಮತ್ತು ಟಿಬೇಟ್ಗಳಿಗೆ ಬೌದ್ಧ ಮಿಷನರಿಗಳನ್ನು ಕಳಿಸೋದ್ರ ಮೂಲಕ ಅಲ್ಲಿ ಮೊದಲ ಬಾರಿಗೆ ಬೌದ್ಧ ಧರ್ಮದ ಪ್ರಚಾರವನ್ನು ಮಾಡ್ತಾನೆ. ಹರ್ಷವರ್ಧನ ಆತ ಬೌದ್ಧ ಯಾತ್ರಿಕನಾಗಿರ್ತಕ್ಕಂತಹ ಚೀನಿ ಯಾತ್ರಿಕನಾಗಿರ್ತಕ್ಕಂತಹ ಹ್ಯೂಯನ್ ಸಾಂಗ್ನಿಗೆ ಗೌರವದ ಸ್ವಾಗತವನ್ನು ನೀಡಿದ್ದಲ್ಲದೆ ಅವನ ಗೌರವಾರ್ಥ ಕನೋಜ್ನಲ್ಲಿ ಸಮ್ಮೇಳನವನ್ನು ಕೂಡ ನಡೆಸ್ತಾನೆ. ಇದೆಲ್ಲವೂ ಕೂಡ ಬೌದ್ಧ ಧರ್ಮದ ಯಶಸ್ಸಿಗೆ ಕಾರಣ ಆಗುತ್ತೆ. ಜೊತೆಗೆ ಬೌದ್ಧ ಧರ್ಮ ತುಂಬ ಬೇಗ ಜನಪ್ರಿಯತೆಯನ್ನು ಪಡ್ಕೊಳ್ಳೋದಕ್ಕೆ ಕಾರಣ ಆಗಿದ್ದು ಅದರಲ್ಲಿ ಸ್ಥಾಪನೆ ಆದಂತಹ ಸಂಘಗಳ ಮೂಲಕ. ಬುದ್ಧಂ ಶರಣಂ ಗಚ್ಚಾಮಿ, ಧರ್ಮಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ. ಸಂಘಗಳನ್ನು ಸಂಘಟನೆ ಮಾಡ್ಕೊಳ್ಳೋದ್ರ ಮೂಲಕ ಬೌದ್ಧ ತತ್ವಗಳನ್ನು ತುಂಬ ಬೇಗ ಪ್ರಚಾರ ಮಾಡ್ತಾರೆ ಬೌದ್ಧ ಭಿಕ್ಷುಗಳು. ಆ ಬೌದ್ಧ ಭಿಕ್ಕುಗಳು ಅಥವಾ ಭಿಕ್ಷುಗಳು ಈ ರೀತಿಯ ಪ್ರಚಾರ ಮಾಡಿದ್ರಿಂದಲೇ ಧರ್ಮ ಬೇಗ ಜನಪ್ರಿಯತೆಯನ್ನು ಪಡ್ಕೊಂಡು ಬರುತ್ತೆ. ಬೌದ್ಧ ಭಿಕ್ಷುಗಳು ತಾವು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಪ್ರವಾಸವನ್ನು ಕೈಗೊಳ್ತಾ ಒಂದು ಕಡೆ ಶಾಶ್ವತವಾಗಿ ನೆಲೆ ನಿಲ್ಲದೆ ಬೌದ್ಧ ತತ್ವಗಳನ್ನು ಪ್ರಚಾರ ಮಾಡಬೇಕು. ಜೊತೆಗೆ ಅವರು ಕಷ್ಟದ ಸಂದರ್ಭದಲ್ಲಿ ವಿಹಾರಗಳಲ್ಲಿ, ಸಂಘಾರಾಮಗಳಲ್ಲಿ ನೆಲೆಸಿ ತಮ್ಮ ದಣಿವನ್ನು ನಿವಾರಿಸಿಕೊಳ್ಬೋದು. ಜೊತೆಗೆ ಇಂತಹ ವಿಹಾರಗಳಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಶಿಕ್ಷಣದ ಪ್ರಸಾರವನ್ನು ಕೂಡ ಮಾಡ್ತಿರ್ತಾರೆ, ನೈತಿಕ ಮತ್ತು ಆಧ್ಯಾತ್ಮಿಕ ತತ್ವಗಳನ್ನು ಬೋಧನೆ ಮಾಡೋದ್ರ ಮೂಲಕ. ಜೊತೆಗೆ ಅವರ ಪವಿತ್ರವಾದಂತಹ
ಜೀವನ, ಅವರ ಪರಿಶುದ್ಧವಾದಂತಹ ಜೀವನ ಜನರನ್ನು ಆಕರ್ಷಿತರನ್ನಾಗಿ ಮಾಡೋದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಜೊತೆಗೆ ಬೌದ್ಧ ಧರ್ಮದಲ್ಲಿ ಸಮಾನತೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾರೆ. ಯಾವುದೇ ಜಾತೀಯತೆಯ ಒಂದು ಭಾವನೆ ಅಲ್ಲಿರೋದಿಲ್ಲ, ಯಾವುದೇ ಲಿಂಗಭೇದ ತಾರತಮ್ಯ ಕೂಡ ಅಲ್ಲಿರೋದಿಲ್ಲ. ಆರಂಭದಲ್ಲಿ ಬುದ್ಧ ಅಂದರೆ ಪ್ರಜಾಸತ್ತಾತ್ಮಕವಾದಂತಹ ಒಂದು ಅವಕಾಶವನ್ನು ಅಲ್ಲಿ ಮಾಡಿಕೊಡ್ತಾನೆ ಬುದ್ಧ. ಆರಂಭದಲ್ಲಿ ಜಾತಿ ಪದ್ಧತಿಯನ್ನು ಅವನು ನಿಷೇಧ ಮಾಡ್ತಾನೆ. ಎಲ್ಲ ಜಾತಿಗಳು ಕೂಡ ಎಲ್ಲ ಜಾತಿಗಳು ಕೂಡ ಅವಶ್ಯಕತೆ ಇಲ್ಲ, ಭೇದ ಭಾವ ಸಲ್ಲದು, ಮೇಲ್ವರ್ಗದ ಜಾತಿಯವರು ಕೆಳವರ್ಗದ ಕೆಳ ಜಾತಿಯವರನ್ನು ಕೀಳಾಗಿ ಕಾಣಬಾರ್ದು. ಅದರ ಜೊತೆಗೆ ಅತ್ಯಂತ ಉನ್ನತವಾದಂತಹ ತತ್ವ ಅಂತ ಹೇಳಿದ್ರೆ ಸತ್ಯದ ಹಾದಿಯನ್ನು ಹಿಡಿಬೇಕು ಅಂತಕ್ಕಂತಹ ಒಂದು ಬೋಧನೆಯನ್ನು ಮಾಡ್ತಾನೆ. ಹಾಗಾಗಿ ಯಾರು ಮೇಲ್ಜಾತಿಯಿಂದ ದಬ್ಬಾಳಿಕೆಗೆ ಒಳಗಾಗಿದ್ದಾರೋ ಅಂತಹ ಕೆಳ ಜಾತಿಯ ಒಂದು ಸಮೂಹನೇ ಮುಖ್ಯವಾಗಿ ಬೌದ್ಧ ಧರ್ಮದ ಕಡೆಗೆ ಆಕರ್ಷಿತವಾಗುತ್ತೆ. ಹಾಗಾಗಿ ಎಲ್ಲಿ ಸಮಾನತೆ ಇದೆಯೋ, ಎಲ್ಲಿ ಪ್ರೀತಿ ಇದೆಯೋ, ಎಲ್ಲಿ ವಿಶ್ವಾಸ ಇದೆಯೋ ಅಲ್ಲಿ ಅವರೆಲ್ಲರೂ ಕೂಡ ಅವರು ಆಕರ್ಷಿತರಾಗ್ತಾರೆ. ಹಾಗಾಗಿ ಬೌದ್ಧ ಧರ್ಮ ತುಂಬ ಜನಪ್ರಿಯತೆಯನ್ನು ಪಡ್ಕೊಳ್ಳೋದಕ್ಕೆ ಯಾವುದೇ ಜಾತಿ ಭೇದ, ಲಿಂಗಭೇದ, ವರ್ಣಭೇದ ಯಾವುದೇ ಕೂಡ ಇಲ್ಲದೆ ಅಲ್ಲಿ ಎಲ್ರಿಗೂ ಕೂಡ ಸಮಾನ ಅವಕಾಶವನ್ನು ನೀಡಿ ಪ್ರಜಾಸತ್ತಾತ್ಮಕವಾದಂತಹ ಭಾವನೆಯನ್ನು ಅವರು ಜಾರಿಗೊಳಿಸಿದ್ದು ಅದು ಮುಖ್ಯ ಜನಪ್ರಿಯತೆಗೆ ಕಾರಣ ಅಂತ ಹೇಳ್ಬೋದು. ಅದರ ಜೊತೆಗೆ ಅದು ಹೆಚ್ಚು ಜನಪ್ರಿಯತೆಯನ್ನು ಪಡ್ಕೊಳ್ಳೋದಕ್ಕೆ ಮುಖ್ಯವಾಗಿ ಆರಂಭದಲ್ಲಿ ಸ್ತ್ರೀಯರಿಗೂ ಕೂಡ ಅವಕಾಶವನ್ನು ಕೊಟ್ಟಿದ್ದು. ಆರಂಭದಲ್ಲಿ ಬುದ್ಧ ಸ್ತ್ರೀಯರಿಗೆ ಬೌದ್ಧ ಭಿಕ್ಷುಣಿಯರಾಗೋದಕ್ಕೆ ಅವನು ಮುಕ್ತವಾದಂತಹ ಒಂದು ಅವಕಾಶ ಕೊಟ್ಟಿರಲಿಲ್ಲ. ನಂತರ ಬುದ್ಧನ ಪತ್ನಿಯಾಗಿರ್ತಕ್ಕಂತಹ ಯಶೋಧರೆ ಆಗಿರ್ಬೋದು ಮತ್ತು ಅವನ ಆಪ್ತ ಶಿಷ್ಯನಾಗಿರ್ತಕ್ಕಂತಹ ಆನಂದ ಆಗಿರ್ಬೋದು, ಇವರೆಲ್ಲರೂ ಕೂಡ ಒತ್ತಾಯವನ್ನು ಮಾಡಿದ್ರಿಂದಾಗಿ ಕೊನೆಗೆ ಬುದ್ಧ ಒಪ್ಪಿಕೊಳ್ತಾನೆ. ಬೌದ್ಧ ಸಂಘಗಳಿಗೆ ಭಿಕ್ಷುಣಿಯರನ್ನು ಕೂಡ ಸ್ತ್ರೀಯರನ್ನು ಕೂಡ ಭಿಕ್ಷುಗಳಾಗಿ ಭಿಕ್ಷುಣಿಯರನ್ನಾಗಿ ಸೇರಿಸಿಕೊಳ್ಳೋದಕ್ಕೆ. ಆದರೆ ಅವರು ಪಾವಿತ್ರತೆಯ ಜೀವನವನ್ನು, ಶುದ್ಧ ಜೀವನವನ್ನು ನಡೆಸಬೇಕು ಅಂತ ಹೇಳಿ ಕಟ್ಟುನಿಟ್ಟಿನ ಕ್ರಮವನ್ನು ಹೇರಲಾಗತ್ತೆ. ಜೊತೆಗೆ ಪ್ರಾಣಿ ಬಲಿಯನ್ನು ಇದು ವಿರೋಧಿಸ್ತಾ ಬಂದಿದ್ದರಿಂದ ತುಂಬ ಬೇಗ ಜನಪ್ರಿಯತೆಯನ್ನು ಪಡ್ಕೊಳ್ತಾ ಬರುತ್ತೆ. ಮುಖ್ಯವಾಗಿ ಬೌದ್ಧ ತತ್ವದಲ್ಲಿ ಅಹಿಂಸೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಲಾಗುತ್ತೆ. ಹಾಗಾಗಿ ಯಾವ ಪ್ರಾಣಿ ಪಕ್ಷಿಗಳಿಗೂ ಜಡ ವಸ್ತುಗಳಿಗೂ ನಾವು ಅವರ ಮಾತಿನ ಮೂಲಕ ಆಗಲಿ, ಅವರ ಚಿಂತನೆಯ ಮೂಲಕ ಆಗಲಿ ಯಾರನ್ನು ಕೂಡ ನೋಯಿಸಬಾರ್ದು ಅಂತ ಹೇಳಿ ಬುದ್ಧ ಹೇಳ್ತಾನೆ. ಹೀಗಾಗಿ ಈ ರೀತಿ ಪ್ರಾಣಿ ಬಲಿಯನ್ನು ಕಟ್ಟುನಿಟ್ಟಾಗಿ ವಿರೋಧಿಸಿದ್ರಿಂದ ಯಾವ ಪ್ರಾಣಿ ಬಲಿಯನ್ನು ಕೊಡಲೇಬೇಕು ಅನ್ನುವಂತಹ ಕಟ್ಟುಪಾಡುಗಳಿರುತ್ತೋ ಅದರಿಂದ ಹೊರಬಂದು ಜನ ಬೌದ್ಧ ಧರ್ಮದ ಕಡೆಗೆ ಆಕರ್ಷಿತರಾಗೋದಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಬೌದ್ಧ ಧರ್ಮ ತುಂಬ ಬೇಗ ಜನಪ್ರಿಯತೆಯನ್ನು ಪಡ್ಕೊಳ್ಳೋದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ಕಾಲಕ್ಕೆ ಬೇರೆ ಬೇರೆ ದೊರೆಗಳ ಆಶ್ರಯದಲ್ಲಿ 4 ಬೌದ್ಧ ಸಮ್ಮೇಳನಗಳು ನಡೀತದೆ. ಮೊದಲನೇ ಬೌದ್ಧ ಸಮ್ಮೇಳನ ಕ್ರಿಸ್ತಪೂರ್ವ 487ರಲ್ಲಿ ರಾಜಗೃಹದಲ್ಲಿ ಅಜಾತಶತ್ರುವಿನ ಕಾಲದಲ್ಲಿ ನಡೀತದೆ. ಅದರಲ್ಲಿ ಮುಖ್ಯವಾಗಿ ಮಹಾಕಶ್ಯಪ ಅದರ ನೇತೃತ್ವವನ್ನು ವಹಿಸಿರ್ತಾನೆ. ಎರಡನೇ ಸಮ್ಮೇಳನ ಕ್ರಿಸ್ತಪೂರ್ವ 387ರಲ್ಲಿ ವೈಶಾಲಿಯಲ್ಲಿ ನಡೀತದೆ. ಕಾಕವರ್ಮನ ನೇತೃತ್ವದಲ್ಲಿ ಅದರ ಅಧ್ಯಕ್ಷತೆಯನ್ನು ಸಭಾಕಾಮಿ ಅಂತ ಹೇಳಿ ವಹಿಸಿರ್ತಾನೆ. ಅದರ ಜೊತೆಗೆ ಮೂರನೇ ಸಮ್ಮೇಳನ ಕ್ರಿಸ್ತಪೂರ್ವ 251ರಲ್ಲಿ ಅಶೋಕನ ಕಾಲದಲ್ಲಿ ಪಾಟಲಿಪುತ್ರದಲ್ಲಿ ನಡೀತದೆ. ಹೊರ ದೇಶಗಳಿಗೆ ಬೌದ್ಧ ಭಿಕ್ಷುಗಳನ್ನು ಪ್ರಚಾರ ಮಾಡೋದಕ್ಕೆ ಕಳಿಸ್ಬೇಕು ಅಂತ ಹೇಳಿ ನಿರ್ಧಾರ ಮಾಡಲಾಗುತ್ತೆ. ಆಚಾರ್ಯ ಮೊಗ್ಗಲಿಪುತ್ರ ತಿಸ್ಸ ಅದರ ಅಧ್ಯಕ್ಷತೆಯನ್ನು ವಹಿಸಿರ್ತಾನೆ. ನಾಲ್ಕನೆಯ ಬೌದ್ಧ ಸಮ್ಮೇಳನ ಕ್ರಿಸ್ತಪೂರ್ವ 100ರಲ್ಲಿ ಕಾಶ್ಮೀರದ ಕುಂಡಲಿವನದಲ್ಲಿ ಕಾನಿಷ್ಕನ ಕಾಲದಲ್ಲಿ ನಡೀತದೆ. ಇದರ ಅಧ್ಯಕ್ಷತೆಯನ್ನು ವಸುಮಿತ್ರ ಮತ್ತು ಉಪಾಧ್ಯಕ್ಷತೆಯನ್ನು ಅಶ್ವಘೋಷ ವಹಿಸಿರ್ತಾರೆ. ಈ ಒಂದು ಸಮ್ಮೇಳನದಲ್ಲಿ ಹೊರದೇಶಗಳಿಗೆ, ಚೈನಾ, ಟಿಬೇಟ್ಗಳಿಗೆ ಧರ್ಮ ಪ್ರಚಾರಕರನ್ನು ಕಳಿಸ್ಬೇಕು ಮತ್ತು ಈ ಒಂದು ಚರ್ಚೆ ನಡೆದಂತಹ ಎಲ್ಲ ವಿಷಯಗಳನ್ನು ಒಂದು ಗ್ರಂಥ ರೂಪದಲ್ಲಿ ಹೊರತರಬೇಕು ಅಂತ ಹೇಳಿ ಮಹಾವಿಭಾಸ ಸೂತ್ರ ಅನ್ನುವಂತಹ ಕೃತಿಯನ್ನು ರಚನೆ ಮಾಡಲಾಗುತ್ತೆ. ಹರ್ಷವರ್ಧನ ಕೂಡ ಇದರಲ್ಲಿ ಹಿಂದೆ ಬಿದ್ದಿಲ್ಲ. ಹರ್ಷವರ್ಧನ ಈ 4 ಬೌದ್ಧ ಸಮ್ಮೇಳನಗಳ ಥರದಲ್ಲಿ ನಡೆಸದೇ ಹೋದರೂ ಕೂಡ ಹ್ಯೂಯನ್ ಬಂದಂತಹ ಸಂದರ್ಭದಲ್ಲಿ ಕನೌಜ್ನಲ್ಲಿ ಕ್ರಿಸ್ತಶಕ 643ರಲ್ಲಿ ಒಂದು ಬೌದ್ಧ ಸಮ್ಮೇಳನವನ್ನು ನಡೆಸ್ತಾನೆ. ಹೀಗಾಗಿ ಈ ಸಮ್ಮೇಳನಗಳ ಮೂಲಕ ಬೌದ್ಧ ತತ್ವಗಳು ಮತ್ತೆ ಜನರಿಗೆ ಜನಪ್ರಿಯತೆಯನ್ನು ಹೊಂದೋದಕ್ಕೆ, ಜನರಿಗೆ ತಲುಪಿಸುವಂತಹ ಕಾರ್ಯವನ್ನು ಇದು ಮಾಡ್ತಾ ಹೋಗುತ್ತದೆ. ಜೊತೆಗೆ
ಆ, ಆ, ಬೌದ್ಧ ಧರ್ಮ ಸ್ಥಾಪನೆಯಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಯಾವುದೇ ಅದನ್ನು ವಿರೋಧಿಸುವಂತಹ ಪ್ರಬಲ ಧರ್ಮಗಳು ಇಲ್ಲದೆ ಹೋಗಿದ್ದು. ಒಂದು ಕಡೆ ಹಿಂದೂ ಧರ್ಮ ತನ್ನ ಜನಪ್ರಿಯತೆಯನ್ನು ಕಳ್ಕೊಳ್ತಾ, ತನ್ನ ಕಠಿಣತೆಯಿಂದಾಗಿ ಜನಪ್ರಿಯತೆಯನ್ನು ಕಳ್ಕೊಳ್ತಾ ಬಂದಿದ್ದು. ಮತ್ತೊಂದು ಕಡೆ ಜೈನ ಧರ್ಮ ತನ್ನದೇ ಆದಂತಹ ರೀತಿಯಲ್ಲಿ ಪ್ರಚಾರ ಮಾಡ್ತಾ ಇದ್ರೂ ಕೂಡ ಬೌದ್ಧ ಧರ್ಮವನ್ನು ಹಿಂದಕ್ಕೆ ಹಾಕುವಂತಹ ರೀತಿಯಲ್ಲಿ ಯಾವ ಧರ್ಮಗಳು ಇರೋದಿಲ್ಲ. ಹಾಗಾಗಿ ತುಂಬ ತೀವ್ರಕರವಾದಂತಹ ವಿರೋಧಗಳು ಇದಕ್ಕೆ ಇಲ್ಲದೆ ಇರೋದ್ರಿಂದ ತುಂಬ ಸುಲಭವಾಗಿ ಬೌದ್ಧ ಧರ್ಮ ಜನಪ್ರಿಯತೆಯನ್ನು ಹಾದಿಯನ್ನು ಹಿಡಿತದೆ. ಜೊತೆಗೆ ಅದರಲ್ಲಿರ್ತಕ್ಕಂತಹ ಸ್ಥಿತಿಸ್ಥಾಪಕ ಗುಣ ಅಂದರೆ ಯಾವ ಕಾಲಕ್ಕೂ, ಯಾವ ರಾಷ್ಟ್ರಕ್ಕೂ, ಯಾವ ಭಾಷೆಯವರಿಗೂ, ಯಾವ ಜಾತಿಯವರಿಗೂ ಹೊಂದಿಕೆಯಾಗುವಂತಹ ಒಂದು ಪ್ರಮುಖವಾದಂತಹ ಧರ್ಮ ಅಂತ ಹೇಳ್ಬೋದು. ಇದನ್ನು ಕುರಿತು ಡಾಕ್ಟರ್ ವಿನ್ಸೆಂಟ್ ಸ್ಮಿತ್ ರವರು ಒಂದು ಮಾತನ್ನು ಹೇಳ್ತಾರೆ. ಇದರ ಒಂದು ಪ್ರಗತಿಗೆ, ಇದರ ಒಂದು ಏಳಿಗೆಗೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ಎಲ್ಲ ದೇಶಗಳು ಕೂಡ ಅದನ್ನು ಅನುಸರಿಸೋದಕ್ಕೆ ಸಾಧ್ಯ ಆಗಿದ್ದು. ಜೊತೆಗೆ ಆಯಾಯ ದೇಶಗಳು ಇದನ್ನು ತಮಗೆ ಯಾವ ರೀತಿ ಬೇಕೋ ಆ ರೀತಿ ಮೂಲ ತತ್ವಗಳಿಗೆ ಧಕ್ಕೆ ಆಗದ ರೀತಿಯಲ್ಲಿ ತಮ್ಮ ದೇಶದ ಸಂಸ್ಕೃತಿಗೆ ಅನುಗುಣವಾಗಿ ಅದನ್ನು ಬದಲಾವಣೆ ಮಾಡಿಕೊಳ್ತಾರೆ. ಜೊತೆಗೆ ಅತ್ಯಂತ ಶಾಸ್ತ್ರೀಯವಾಗಿ ಇದ್ರೂ ಕೂಡ ಮಾರ್ಪಾಡು ಹೊಂದೋದಕ್ಕೂ ಕೂಡ ಅದು ಸಾಧ್ಯತೆ ಇರುತ್ತೆ. ಹಾಗಾಗಿ ಎಲ್ಲ ದೇಶಗಳಿಗೂ ಕೂಡ, ಅಂದರೆ ಭಾರತದ ಗಡಿಯನ್ನು ಮೀರಿ ಹೊರ ದೇಶಗಳಿಗೂ ಕೂಡ ಹರಡೋದಕ್ಕೆ ಇದರಲ್ಲಿರ್ತಕ್ಕಂತಹ ಹೊಂದಾಣಿಕೆಯ ಗುಣ, ತುಂಬ ಕಠಿಣ ನೀತಿ ಇರಲಿಲ್ಲ. ಅದು ಸುಲಭವಾಗಿ ಆಯಾಯ ದೇಶಗಳ ವಾತಾವರಣಕ್ಕನುಗುಣವಾಗಿ ಬದಲಾವಣೆ ಮಾಡಿಕೊಳ್ಳಬಹುದಾದಂತಹ ತತ್ವಗಳು ಅದರಲ್ಲಿ ಇದ್ದಿದ್ದು. ಹೀಗಾಗಿ ಈ ಎಲ್ಲ ಲಕ್ಷಣಗಳು, ಈ ಎಲ್ಲ ಅಂಶಗಳು ಬೌದ್ಧ ಧರ್ಮದ ಜನಪ್ರಿಯತೆಗೆ ಕಾರಣ ಆಗುತ್ತೆ. ಅದೇ ರೀತಿ ಕೆಲವೊಂದು ಅಂಶಗಳಿಂದಾಗಿ ಬೌದ್ಧ ಧರ್ಮ ಅವನತಿಯ ಹಾದಿಯನ್ನು ಕೂಡ ಹಿಡಿತದೆ. ಅದು ಯಾವ ರೀತಿಯಲ್ಲಿ ಅವನತಿ ಆಯಿತು ಅಂತ ಹೇಳಿ ಮುಂದಿನ